ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇದೊಂದು ಹೊಸದಾಗಿ ಲಾಂಚ್ ಆಗಿರುವಂಥ ಅಪ್ಲಿಕೇಶನ್ನು RBI ರಿಜಿಸ್ಟರ್ NBFC ಕಂಪನಿ ಆಗಿರುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನಲ್ಲಿ ನಾವು ಅಪ್ ಟು 20,000 ಅನ್ನೋದು ಲೋನ್ ಅನ್ನೋದು ತಗೋಬೋದಾಗಿದೆ ಸ್ನೇಹಿತರೆ. ಇನ್ಸ್ಟೆಂಟಾಗಿ ಬರುತ್ತೆ. ಸ್ಯಾಲರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಇಬ್ಬರು ಕೂಡ ಅಪ್ಲೈ ಮಾಡ್ಕೋಬೋದು. ಯಾವ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದಂತ ಫುಲ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಯಾವುದೇ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೋಡ್ಬೋದು ಸ್ನೇಹಿತರೆ, ಯುವ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಬಂದ್ಬಿಟ್ಟು ನಮಗೆ ಯುವ ಈಸ್ ಇನ್ಸ್ಟಂಟ್ ಪರ್ಸನಲ್ ಲೋನ್ ಆ್ಯಪ್ ಪ್ರೊವೈಡ್ ಬೈ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯುವರಾಜ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೊಂದು ಫೈನಾನ್ಸ್ ಇದೆ ಸ್ನೇಹಿತರೆ. RBI ರಿಜಿಸ್ಟರ್ಡ್ NBFC ಕಂಪನಿ ಆಗಿರುತ್ತೆ. ಈ ಕಂಪನಿಗಳಿಂದ ನಮಗೆ ಲೋನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೋಡ್ಬೋದು ನಾನು ಇಲ್ಲಿ ಅಪ್ಲಿಕೇಶನ್ನಲ್ಲಿ RBI ರಿಜಿಸ್ಟರ್ ಕಂಪನಿ ನೇಮ್ ತೋರಿಸ್ತಾ ಇದ್ದೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಯುವರಾಜ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸ್ನೇಹಿತರೆ. ಇದೇ ಫೈನಾನ್ಸ್ ಅವರು ಹ್ಯಾಪಿ ರುಪೀಡಲ್ಲಿ ಅಪ್ಲಿಕೇಶನಲ್ಲಿ ಇದೇ ಫೈನಾನ್ಸ್ ಅನ್ನೋದು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರೂಫ್ ಶೇರ್ ಮಾಡ್ತೀನಿ ನಿಮಗೆ. ನೋಡ್ಬೋದು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೂಡ ಅವರ್ ಆ್ಯಪ್ ಫೆಸಿಲಿಟಿ ಮನಿ ಲೆಂಡಿಂಗ್ ವೈ ರಿಜಿಸ್ಟರ್ಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ NBFC ಯುವರಾಜ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್. ನೋಡೋದಲ್ಲ ಸ್ನೇಹಿತರೆ, ಒಂದೇ ಫೈನಾನ್ಸ್ ಅವರು ಎರಡು ಆ್ಯಪಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಕೂಡ ಲೋನ್ ಅಪ್ಲಿಕೇಶನ್ನು ಫ್ರಮ್ 1,500 1000 ಸ್ಟಾರ್ಟ್ ಆಗುವಂಥದ್ದು ಲೋನ್ನ ಕೊಡ್ತಾರೆ ಸ್ನೇಹಿತರೆ. ಈ ಅಪ್ಲಿಕೇಶನಲ್ಲೂ ಕೂಡ ಇವಾಗ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಯುವ ಅಪ್ಲಿಕೇಶನಲ್ಲಿ ನಾವು ಲೋನ್ ಅನ್ನೋದು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಲೋನ್ ಅಮೌಂಟ್ ಬಂದ್ಬಿಟ್ಟು 20,000ವರೆಗೂ ತಗೋಬೋದು. ರೀಪೇಮೆಂಟ್ ಪೀರಿಯಡ್ ಬಂದ್ಬಿಟ್ಟು ಸ್ನೇಹಿತರೆ 61 365 ಡೇಸ್ವರೆಗೂ ತಗೋಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಪರ್ ಆ್ಯನ್ಯುವಲ್ 36% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಸ್ನೇಹಿತರೆ 99 ರೂಪೀಸ್ ಇರುತ್ತೆ. ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಇನ್ಕ್ಲೂಡ್ ರೇಟ್ ಆಫ್ ಇಂಟ್ರೆಸ್ಟ್ 97% ಇರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಆಫ್ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಫೀಸ್. ಎಲಿಜಿಬಲಿ ನೋಡೋದಾದರೆ ಸ್ನೇಹಿತರೆ, ಈ ಅಪ್ಲಿಕೇಶನಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಕೋಬೋದು ಅಂದರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಂಡಿಯನ್ ಸಿಟಿಜನ್ ಆಗಿರಬೇಕು. ನಿಮ್ಮ ಹತ್ರ ವ್ಯಾಲಿಡ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನಿಮಗೆ ಹೌಸ್ ಹೋಲ್ಡ್ ಇನ್ಕಮ್ 25,000ಗಿಂತ ಮೇಲೆ ಇರಬೇಕು. ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇಷ್ಟಿದ್ರೆ ನೀವು ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಬನ್ನಿ, ನಾನು ನಿಮಗೆ ಲೈವ್ ಪ್ರೂಫ್ ಶೇರ್ ಮಾಡ್ತೀನಿ. ಅಪ್ಲಿಕೇಶನಲ್ಲಿ ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಸ್ನೇಹಿತರೆ. ನೋಡ್ಬೋದು, ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ. ಒಂದು OTP ಬರುತ್ತೆ. OTP ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಿರುತ್ತೆ. ಇಲ್ಲಿ ಮಿನಿಮಮ್ 1,000 ರೂಪೀಸು, ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ ಕೂಡ 1,000 ರೂಪೀಸ್ ಅನ್ಕೊತೀನಿ. ನೋಡ್ಬೋದು ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀನಿ. 1,000 ರೂಪೀಸು. ಇಲ್ಲಿ ನಮಗೆ ಎರಡು ಆಪ್ಷನ್ಸ್ ಇದೆ. ಒಂದು 61 ಡೇಸ್ಗೆ, ಇನ್ನೊಂದು ಬಂದುಬಿಟ್ಟು 62 ಡೇಸ್ಗೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಪಿನ್ ಕೋಡ್, ಮೇಲ ಫೀಮೇಲ ಮತ್ತು ಡೇಟ್ ಆಫ್ ಬರ್ತು ಮತ್ತು ಫಾದರ್ ನೇಮು ಮತ್ತು ಎಜುಕೇಷನ್ ಮತ್ತು ಗ್ಯಾರಂಟರ್ ನೇಮು, ಗ್ಯಾರಂಟರ್ ಫೋನ್ ನಂಬರು, ಇಷ್ಟು ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರೆಸಿಡೆನ್ಸ್ ಅಡ್ರೆಸ್ ಯಾಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿದೆ ಅಡ್ರೆಸ್ಸು ಅದನ್ನು ಅಡ್ರೆಸ್ ಎಂಟರ್ ಮಾಡ್ಕೊಳ್ಳಿ ಮತ್ತು ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಮಂತ್ಲಿ ಇನ್ಕಮ್ ಎಷ್ಟಿದೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ಐ ಡಿನ ಎಂಟರ್ ಮಾಡಿಕೊಂಡು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ನೋಡ್ಬೋದು ಸ್ನೇಹಿತರೆ, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೇಳುತ್ತೆ ಸ್ನೇಹಿತರೆ. ಆ ಬ್ಯಾಂಕ್ ಅಕೌಂಟ್ IFSC ಕೋಡ್ ಎಂಟರ್ ಮಾಡ್ಕೊಳ್ಳಿ. ಬ್ಯಾಂಕ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ರಾಂಚ್ ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ತಿರ್ಗಾ ಕನ್ಫರ್ಮ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಸ್ನೇಹಿತರೆ, ನಮಗೆ ಇಲ್ಲಿ ಆಧಾರ್ ಕಾರ್ಡ್ ಫ್ರಂಟು ಬ್ಯಾಕ್ ಸೈಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಪ್ಯಾನ್ ಕಾರ್ಡ್ನ ಫ್ರಂಟ್ ಸೈಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಸೆಲ್ಫಿನ ತಗೊಳ್ಬೇಕಾಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಸು ತಿಳಿಸ್ಕೊಡ್ತೇನೆ. ನಾನು ಲೋನ್ನ ಅಪ್ಲೈ ಮಾಡೋದಿಲ್ಲ. ಯಾಕಂದರೆ
ಆಲ್ರೆಡಿ ನಂದು 14ಇಂದ 15 ಲೋನ್ ರನ್ನಿಂಗಲ್ಲಿದೆ, ನನಗೆ ಸಿಬಿಲ್ ಫೈಲಿಂಗ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಸ್ನೇಹಿತರೆ, ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ವೆರಿಫೈ ಆಗುತ್ತೆ. KYC ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಹಾಕ್ಬಿಟ್ಟು ಒಂದು OTP ಬರುತ್ತೆ. KYC ಆದಮೇಲೆ ನೆಕ್ಸ್ಟ್ ನಿಮಗೆ ಮ್ಯಾಂಡೇಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಂಡೇಟ್ ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಅಮೌಂಟ್ ಅನ್ನೋದು ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ, ವಿತಿನ್ 2 to 5 ಮಿನಿಟ್ಸಲ್ಲಿ. ನೋಡೋದ್ರಲ್ಲ ಸ್ನೇಹಿತರೆ, ಇದೊಂದು ಹೊಸದಾಗಿ ಲಾಂಚ್ ಆಗಿರುವಂಥ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊತೀನಿ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಿದ್ರೆ ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ. ಅಲ್ಲಿವರೆಗೂ ಸೇವ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.